ಈರಮ್ಮ ಅಂದರೆ ನೀವು ಓಕೆ, ಒಂದು ನಿಮಿಷ. ನೀವು ಮತದಾರರು ಇದ್ದೀರಲ್ಲ, ನಿಮ್ಮದು ವೋಟರ್ ಐ ಡಿ ಸ್ವಲ್ಪ ಕಾರ್ಡ್ ನಂಬರ್ ಕೊಡಿ. ಧರ್ಮ ಬಂದು ಹಿಂದೂ ಇದೆಯಲ್ಲ, ಅದರಲ್ಲಿ ಈ ಥರ ಬಂದು ಆಚಾರ್ಯಲ್ಲ ಸರ್ ನೀವು? ವಿಶ್ವಕರ್ಮ ಬಡಗೆ ಅಂತಲೂ ಬರುತ್ತೆ. ಹಾಂ, ಓಕೆ ಓಕೆ, ಆಗ್ತೇನೆ. ವಿಶ್ವಕರ್ಮ ಕ್ಯಾಸ್ಟ್, ಮೇನ್ ಕ್ಯಾಸ್ಟ್. ಅದರಲ್ಲಿ ನೀವು ಸಬ್ ಕ್ಯಾಸ್ಟ್ ಆಚಾರಿ ಕೊಟ್ಟರೆ ಆಚಾರಿ ಯಾವ್ದು ಹೇಳ್ತೀರ ಅದು? ಬಡಗೆ ಅಂತಲೂ ಕೊಡ್ಬೋದು. ಈಗ ಅಮ್ಮಗೆ ಆಚಾರ್ಯ ಅಂತ ಆಚಾರಿ ಕೊಟ್ಟಿದ್ದೀವಿ. ಆಚಾರಿ. ಹ್ಞೂ. ಅದರಲ್ಲಿ ಮತ್ತೆ ಉಪ ಹೆಸರು ಏನಾದರೂ ಇದೆ ಇನ್ನೊಂದು? ಅಷ್ಟೇ. 463315 ಸಾಕಮ್ಮ, ಅದೇ ತೊಂದರೆ ಇಲ್ಲ. ಹೊಸದೇ ಈಗ ಇಂಪಾರ್ಟೆಂಟ್. ಜಾತಿ ಪ್ರಮಾಣ ಪತ್ರ ಏನಾದ್ರು ತಗೊಂಡಿರಾ? ಇಲ್ಲ. ವಯಸ್ಸು ಓಕೆ ಇದೆ. ಮಾತೃಭಾಷೆ ಕನ್ನಡ ಅಲ್ಲ? ವಿಶೇಷ ಚೇತನ ಏನಿಲ್ಲ. ವಿವಾಹಿತರು. ನಿಮಗೆ ಮದುವೆ ಆದಾಗ ಎಷ್ಟು ಒಂದು ಅಂದಾಜು ವರ್ಷ ಎಷ್ಟಾಗಿತ್ತು? ಮೋಸ್ಟ್ಲಿ 24. ಶಾಲೆ ವಿಧ. ನೀವು ಓದಿದ್ದೆಲ್ಲ SLC ವರೆಗೂ ಯಾವುದು? ಸರ್ಕಾರಿ 7th ಓದಿದ್ರಾ? ಅದು ಸರ್ಕಾರಿ ಕನ್ನಡ ಮಾಧ್ಯಮನ? ಅದನ್ನು ಹಾಕಿರ್ತೀನಿ ಏನು ಓದಿದ್ದೀರಿ ಅಂತ. ನೀವು 1 to 7th? ಓಕೆ, 5th to 7th ಅಂತ ಹಾಕಿರ್ತೀನಿ. ಮೀಸಲಾತಿಯಿಂದ ಯಾವುದಾದ್ರು ಸೌಲಭ್ಯ ಪಡ್ಕೊಂಡಿದ್ದೀರಾ? ಶೈಕ್ಷಣಿಕ ಸರ್ಕಾರದಿಂದ ಏನಾದರೂ? ನಮಗೆ ಏನೇನು ಬಂದಿಲ್ಲ, ಬರೋದು ಇಲ್ಲ. ಹಾಸ್ಟೆಲಲ್ಲಿ ಇರಲಿಲ್ಲ ನೀವು? ಆಮೇಲೆ ಮೀಸಲಾತಿಯಿಂದ ಪಡೆದ ಸೌಲಭ್ಯಗಳು ಯಾವ? ಗಂಗಾ ಕಲ್ಯಾಣ, ಸರ್ಕಾರಿ ಸೇವೆಯಲ್ಲಿ ಏನಿಲ್ಲಲ್ಲ? ನೀವು ಭಾರತದ ಸಂವಿಧಾನ 371J ಬರಲ್ಲ ಇದು. ನೀವು ಹಾಲಿ ಕೆಲಸ ಮಾಡ್ತಾ ಇದ್ದೀರಿ, ಬಟ್ ಈ ಗೃಹಿಣಿ ಅಂತ ಹಾಕಿರಲ್ಲ? ಹೌದು ಸರ್. ಹೌದು ಸರ್, ಇದರಲ್ಲಿ ಯಾವುದೂ ಇಲ್ಲ. ಗೃಹಿಣಿ ಇದ್ದಾರಲ್ಲ? ಹೌದು. ಸರಿ. ನಿಮ್ಮ ಕುಟುಂಬದ ಕುಲಕಸು ಕೃಷಿನೇ ಅಂತ ಹಾಕಿರ್ತೀನಿ. ಸಾಗುವಳಿ ಅದೇ ಅದ, ಅದು ಕಂಟಿನ್ಯೂ. ನಿಮ್ಮ ಕುಲಕಸುವಿನಿಂದ ಬಂದ ಕಾಯಿಲೆ ಯಾವುದಿಲ್ಲ. ವೈಯಕ್ತಿಕ ಆದಾಯ 20,000 ಕನಸ ಅದು ಹೇಳಿದ್ಲಾಗಲೇ. ಅಮ್ಮರ್ದೇನಿದೆ ಅದೇ ಅವ್ರದ್ದೇ ಹಾಕಿರ್ತೀನಿ. ಆದಾಯ ತೆರಿಗೆ ಪಾವತಿದಾರ ಇಲ್ಲ. ಬ್ಯಾಂಕ್ ಅಕೌಂಟ್ ಇದೆಯಾ ನಿಮ್ಮದು? ಹೌದು ಸರ್ ಇದೆ. ಯಾವ ರಾಷ್ಟ್ರೀಕೃತನ ಅದು? ಇದು SBI ಆಗುತ್ತೆ, ರಾಷ್ಟ್ರೀಕೃತ. ಓಕೆ. ನೀವು ಯಾವ ಕೌಶಲ್ಯ ಯಾವ್ದಾದ್ರು ಟ್ರೈನಿಂಗ್ ಇಷ್ಟಪಡ್ತೀರಾ ನೀವು? ಜವಳಿ ಅಂದರೆ ಉಡುಪುಗಳು, ಧರಿಸಿ ಹೊಲಿಗೆ, ಅದನ್ನ ಹಾಕಿರ್ತೀನಿ. ಕಂಪ್ಯೂಟರ್ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಆರೋಗ್ಯ ವಿಮೆ ಏನಾದರೂ ಮಾಡಿಸಿದ್ರೆ? ಇಲ್ಲ ಸರ್. ರಾಜಕೀಯ ಪ್ರಾತಿನಿಧ್ಯದಲ್ಲಿ ಯಾವುದಾದ್ರೂ ಇದ್ದಾರಾ? ಇಲ್ಲ. ಇಬ್ಬರದ್ದು ಆಯ್ತು ಸರ್. ಇದ್ರಾಗ ಮನೆಯ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತೊಗೊತೀನಿ. ಓಕೆ. ಜಿಲ್ಲೆ ಹಾಕಬೇಕು. ದಾವಣಗೆರೆ ಡಿ, ತಾಲೂಕು ಚನ್ನಗಿರಿ, ಕತ್ತಲಗೆರೆ, ಮನೆ ಸಂಖ್ಯೆ ಸ್ವಲ್ಪ ನೋಡೋದು. ಅಲ್ಲಿ ಕೆಲವು ಇದರಲ್ಲೇ ಬರುತ್ತೆ, ಕೆಲವು ಬರೋದಿಲ್ಲ. ಅಡ್ರೆಸ್ ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಕುಟುಂಬ ಹೊಂದಿರುವ ಒಟ್ಟು ಜಮೀನು. ನಿಮ್ಮದು ಜಮೀನು ಎಷ್ಟಿದೆ? ಜಮೀನು ಇದೆಯಾ? ಜಮೀನು ಇಲ್ಲ ಸರ್. ಇಲ್ಲ ಅಲ್ಲ. ಆಮೇಲೆ ಕುಟುಂಬ ಪಡೆದ ಸಾಲ ಸಹಾಯಧನ ಏನಾದರೂ ಇತ್ತಾ? ಯಾವುದಿಲ್ವಾ? ನಿಮಗೆ ಹಸು ಎಮ್ಮೆ ಏನು, ಎತ್ತು ಎಮ್ಮೆ ಎಮ್ಮೆ ಏನಿಲ್ಲ? ಸಾರಿ, ಕುರಿ ಕೋಳಿ ಮೇಕೆ ಏನಿಲ್ಲ? ಯಾವುದಿಲ್ಲ. ಕೃಷಿ ಸಂಬಂಧಿತ ಚಟುವಟಿಕೆಗಳು, ಹೈನುಗಾರಿಕೆ ಏನು ಮಾಡ್ತಾಯಿದ್ದೀರಾ? ಏನಿಲ್ಲಲ್ಲ? ಯಾವುದೂ ಇಲ್ಲ. ವಾಸ್ತು ಮನೆ ಒಂದಿದೆಯಾ? ಎರಡಿದೆ? ಒಂದೇ ಸರ್. ವಾಣಿಜ್ಯ ಕಟ್ಟಡ, ಫ್ಯಾಕ್ಟ್ರಿ ಆ ಥರ ಏನಿಲ್ಲ? ತೋಟದ ಮನೆ, ಕಟ್ಟಡಗಳು, ಖಾಲಿ ನಿವಾಸ ಅಂದರೆ ವಸತಿ ನಿವೇಶನಗಳು ಅವೇನಿಲ್ಲಲ್ಲ? ಸೈಕಲ್ ಇದೆಯಾ ಮನೆಯಲ್ಲಿ? ಇಲ್ಲ ಸರ್. ದ್ವಿಚಕ್ರ ವಾಹನ? ಕಾರು, ಆಟೋ ಏನಿಲ್ಲ? ವಾಷಿಂಗ್ ಮಷಿನ್ ಇದೆಯಾ? ಇಲ್ಲ ಸರ್. ರೆಫ್ರಿಜಿರೇಟರ್? ಫ್ರಿಡ್ಜ್ ಇಲ್ಲ. ಟಿವಿ ತೊಗೊಂಡೆ. ಕಂಪ್ಯೂಟರ್ ಏನಾದ್ರು ಇದೆಯಾ? ಕಂಪ್ಯೂಟರ್ ಬೇಡ ಸರ್, ಹಾಕ್ಬೇಡಿ. ಇಲ್ಲ ಇಲ್ಲ, ಈಗ ಹಾಕಿಲ್ಲ. ಟಿವಿ ಇದೆ? ಟಿವಿ ಇದೆ ಅಷ್ಟೇ. ಮೊಬೈಲ್ ಇದೆ. ಎಷ್ಟಿದೆ? ಒಂದಿದೆ. ಸ್ಥಿರ ದೂರವಾಣಿ ಸಂಖ್ಯೆ ಇಲ್ಲ. ಅಡಿಕೆ ಔಷಧಿ ಮಿಷಿನ್ ಏನು? ಟ್ರ್ಯಾಕ್ಟರ್ ಏನಿಲ್ಲಲ್ಲ? ಇಲ್ಲ ಸರ್.
ಮತ್ತೆ ಇದು ನೋಡಕ್ ಬರ್ತಾರ ಚೆಕ್ ಮಾಡಕ್ ಇಲ್ಲ ನಿಮ್ದು ಕಣ ಇದು ನಿಮ್ದಷ್ಟೇ ಮಾಹಿತಿ ಗಂಗಾ ಕಲ್ಯಾಣ ಏನಾದರೂ ಸರ್ಕಾರದಿಂದ ಗಂಗಾ ಕಲ್ಯಾಣ ಆ ಥರದ್ದು ಏನಾದ್ರು ತಗೊಂಡಿದ್ದೀರಾ? ಸ್ವಾವಲಂಬಿ ಸಾರಥಿ ಪ್ರೇರಣಾ ಇವು ಏನಾರ ಇಲ್ಲ ಸರ್ ಸ್ವಯಂ ಉದ್ಯೋಗಕ್ಕೆ ಸಾಲ ಏನಿಲ್ಲ, ಕೃಷಿ ಸಂಬಂಧಿತ ಏನು ತಗೊಂಡಿಲ್ಲ. ವೃದ್ಧಾಪ್ಯ ವೇತನ ಏನಾದರೂ ಬರ್ತದ ಅಮ್ಮರಿಗೆ? ಅಮ್ಮರಿಗೆ ಬರುತ್ತೆ. ಏಜ್ ಇಂದ ಬರುತ್ತೆ. ವಿಧವಾ ವೇತನ ಇಲ್ಲ. ಆಮೇಲೆ ಅಂಗವಿಕಲತೆ ಇಲ್ಲ. ಕಿಸಾನ್ ಕಾರ್ಡ್ ಏನಾದ್ರು ಇದೆಯಾ? ಕಿಸಾನ್ ಕ್ರೆಡಿಟ್ ಏನಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆ ಏನಾದರೂ ಬಂತಾ ನಿಮಗೆ? ಇಲ್ಲಲ್ಲ, ಅದೇ ಅವಾಗ ಬಾಂಡ್ ಬರ್ತಿತ್ತಲ್ಲ. ಇಲ್ಲ 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 ಗೃಹಲಕ್ಷ್ಮಿ ಬರ್ತದೆ 2000 ನಮ್ಮ ಮಮ್ಮಿ ಬರುತ್ತೆ ಸರ್. ಆಗುತ್ತೆ ಅಂದ್ರೆ ಅವ್ರದ್ದು ಹಾಕಿರ್ತೀನಿ. ಗೃಹ ಜ್ಯೋತಿ ಅಂದ್ರೆ ಇದು ಶಕ್ತಿ ಯೋಜನೆ ಅಂದ್ರೆ ಇದೆ. ಕರೆಂಟ್ ಫ್ರೀ. ಹೌದು, ಯುವ ನಿಧಿ ಅಂತ ಯಾರಿಗಾದ್ರು ನಿಮಗೆ ಇದಿಲ್ಲ. ಶಕ್ತಿ ಯೋಜನೆ ಫ್ರೀ ಬಸ್ಸಸ್. ಓಡಾಡಿದ್ದಾರೆ. ಉದ್ಯೋಗಿನಿ ಇಲ್ಲ. ಮನಸ್ವಿನಿ ಅವ್ಯಾವ ಇಲ್ಲಲ್ಲ, ಈ ಥರ ಯಾವುದೂ ಇಲ್ಲ. ನೀವು ನೆಲೆಸಿರುವ ಸ್ಥಳ ಎಂಥದ್ದು ಅಂದರೆ ಗ್ರಾಮೀಣ ಕಂದಾಯ. ನಿಮ್ಮ ಪ್ರದೇಶ ಯಾವುದಾದ್ರು ಕಾಯಿಲೆಗಳು ಇಲ್ಲಿ ಹೆಚ್ಚು ಕಂಡು ಬರುವಂಥದ್ದು ಯಾವುದೂ ಇಲ್ಲಲ್ಲ, ಅದು ಅಂದರೆ ಪ್ರದೇಶದಿಂದಾಗಿ ಯಾವುದೂ ಕಾಣಲ್ಲ. ಇಲ್ಲ ವಾಸವಿರೋ ಮನೆ ವಿಧ ಉಪಯೋಗ. ನಿಮ್ಮದು ಮನೆ RCC ಇದೆಯಾ? ಇಲ್ಲ ಹಂಚಿ ಮನೆ ಹಂಚಿನ ಮನೆ ಹಾಕಿರ್ತೀನಿ. ಹಂಚಿನ ಮನೆ, ಇಟ್ಟಿಗೆ ಗೋಡೆ ಹಂಚಿನದು. ಕುಡಿಯುವ ನೀರಿಗೆ ಬೀದಿ ಕುಳಾಯಿ ಯೂಸ್ ಮಾಡ್ತೀರಾ? ಹಾಂ ಸರ್. ಮನೇಲಿ ಬೋರ್ವೆಲ್ ಏನಿಲ್ಲ. ಅಡುಗೆ ಪ್ರಮುಖ ಏನು ಗ್ಯಾಸ್ ಸಿಲಿಂಡರ್ ಸಿಗುತ್ತಲ್ಲ ನಿಮಗೆ? ಅಲ್ಲಿ ವಾಸೂರ ಮನೆ ಮಾಲೀಕತ್ವ ಸ್ವಂತದ್ದು. ನಿವೇಶನ ಹೊಂದಿದ್ದೀರಾ? ಅಂದರೆ ಇಲ್ಲ ಸರ್. ಇಲ್ಲ. ಶೌಚಾಲಯ ಒಳಗಡೆ ಇದೆಯಾ? ಇಲ್ಲ, ಆಚೆ ಇಲ್ಲ. ಆಚೆ ಇದೆಯಾ? ಆವರಣದಲ್ಲಿದೆ. ದೀಪದ ವಿದ್ಯುತ್ ದೀಪ. ನಿಮ್ಮ ಪ್ರದೇಶದಲ್ಲಿ ಸೌಲಭ್ಯಗಳಿವೆ, ಇವೆಲ್ಲ ಸೌಲಭ್ಯ ಇದ್ದಾವೆ ಅಂತ. ಅಂತರ್ಜಾಲ ಇಲ್ಲ, ಇದೆಯಾ? ಇಲ್ಲ. ಇಲ್ಲ. ನಿಮ್ಮ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸೇತುವೆ ಇದೆಯಾ? ಇಲ್ಲ ಸರ್. ಇಲ್ಲ. ಇದು ಸಾರಿಗೆ ಸೌಲಭ್ಯ ಇದೆಯಾ? ಹ್ಞೂ ಸರ್, ಇದೆ. ವೈದ್ಯಕೀಯ ಸೌಲಭ್ಯ ಇದೆಯಾ? ಇದೆ. ಶಿಕ್ಷಣ ಸೌಲಭ್ಯ ಖಾಸಗಿ ಸರ್ಕಾರಿ ಇದೆಯಲ್ಲ? ಇದೆ ಇದೆ. ಪಾರ್ಕ್ ಇಲ್ಲ. ಹ್ಞೂ ಚಿತೆಗಾರ ಅಂತ ಕೇಳಿದರೆ ಸ್ಮಶಾನ ಇದೆ. ಸ್ಮಶಾನ ಇದೆ, ಚಿತ ಇಲ್ಲ. ಯಾವುದಾದ್ರೂ ಬಾರ್. ಗ್ರಾಮ ಸಂತೆಗಳು ಮಾರ್ಕೆಟ್ ಆಗ್ತದೆ. ಇದೆ. ವ್ಯಾಯಾಮ ಶಾಲೆ ಇದೆಯಾ? ಇಲ್ಲಲ್ಲ. ಗ್ರಂಥಾಲಯ ಇದೆ. ಇದೆ. ಓಕೆ. ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತ ಯಾರು ಫಾರಿನಲ್ಲಿ ಇರೋ ಏನಿಲ್ಲ? ನಾವೇ ಹೋಗ್ಬೇಕು. ಹೋಗ್ರಿ, ಒಳ್ಳೇದಾಗಲಿ. ಹೋಗಿ ಮಸಾಜ್ ಮಾಡ್ಕೊಂಬರಕ್ಕೆ. ಇರಲಿ. ನಿಮ್ಮ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರು ಕೋರ್ಟ್ ವ್ಯಾಜ್ಯ ಏನಾದರೂ ಇದೆಯಾ? ಇಲ್ಲಲ್ಲ. ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆ ಅಂದರೆ ಬೇರೆ ಕಡೆಯಿಂದ ಬಂದಿಲ್ಲಲ್ಲ? ಓಕೆ ಸರ್, ಎಲ್ಲ ಫಿನಿಶ್ ಮಾಡಿದ್ದೀನಿ. ಈಗ ತೊಗೊಂತೆಲ್ಲ ಕಂಪ್ಲೀಟ್ ಆಗಿದೆ. ಬಿಸಿ ಐತದ ಫೋನು. ಒಂದ್ಸರಿ ನೋಡ್ರಿ, ಎಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ ನಿಮ್ಮದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ಕೇಳಿದ್ರದ್ದು ಹಾಕಿದ್ದೀನಿ. ಹಾಂ ಸರ್. ಫಿನಿಶ್. ಹೌದಾ? ಓಕೆ. ಫೋಟೋ ತೆಗೆದು ಸಕ್ಸಸ್ ಸರ್. ನಿಧಾನ ಆಯ್ತಾ? ಓಕೆ, ಇಷ್ಟೊತ್ತ ಅಂತ